ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್. ಇವತ್ತಿನ ಸೆಷನ್ಲಿ ನಾವು ಪ್ರೈಸ್ ಆ್ಯಕ್ಷನ್ ಅಂದರೆ ಏನು, ಪ್ರೈಸ್ ಆ್ಯಕ್ಷನ್ಲಿ ಏನೆಲ್ಲ ಕಾನ್ಸೆಪ್ಟ್ಸ್ ಬರುತ್ತೆ ಆ್ಯಂಡ್ ಒಬ್ಬ ಪ್ರೈಸ್ ಆ್ಯಕ್ಷನ್ ಟ್ರೇಡರ್ ಆಗಬೇಕು ಅಂತಂದರೆ ನಾನು ಏನೆಲ್ಲ ಕಲಿಬೇಕು ಇದ್ರ ಬಗ್ಗೆ ನಾವು ಡೀಟೇಲ್ಡಾಗಿ ತಿಳ್ಕೊತಾ ಹೋಗೋಣ. ಸೊ ಫಸ್ಟ್ ಪ್ರೈಸ್ ಆ್ಯಕ್ಷನ್ ಅಂದರೆ ಮಿನಿಮಲ್ ಇಂಡಿಕೇಟರ್ಸ್, ಮ್ಯಾಕ್ಸಿಮಮ್ ಚಾರ್ಟ್ಸ್ ಆ್ಯಂಡ್ ಕ್ಯಾಂಡಲ್ಸ್ ಅಂತ ಕರಿತೀವಿ. ಅಂದರೆ ಚಾರ್ಟ್ಸ್ನ ಮತ್ತು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ ಬೇಸಿಸ್ ಆಗಿ ಇಟ್ಕೊಂಡು ಟ್ರೇಡ್ ಮಾಡುವಂಥ ಒಂದು ಪ್ಯಾಟರ್ನೇ ಪ್ರೈಸ್ ಆ್ಯಕ್ಷನ್ ಪ್ಯಾಟರ್ನ್ ಅಂತ ಕರಿತೀವಿ. ಮಿನಿಮಲ್ ಇಂಡಿಕೇಟರ್ಸ್ ಅಂತಂದರೆ ಆಲ್ಮೋಸ್ಟ್ ನಿಲ್, ಅಂದರೆ ಏನು ನಮಗೆ ಲೀಡಿಂಗ್, ಲ್ಯಾಗಿಂಗ್ ಮತ್ತು ಪ್ರೀಮಿಯಮ್ ಅಂತ 3 ಸೆಕ್ಷನಲ್ಲಿ ನಾವು RSI, CCI, ಸೂಪರ್ ಟ್ರೆಂಡ್, ಬೊಲಿಂಜರ್ ಬ್ಯಾಂಡ್ ಅಂತ ಇಂಡಿಕೇಟರ್ಸ್ನ ಸ್ಟಡಿ ಮಾಡ್ತೀವಿ. ಇದು ಯಾವುದ್ರ ಸಹಾಯ ಇಲ್ಲದೇನೆ ನಾವು ಚಾರ್ಟ್ಸ್ ಮತ್ತು ಕ್ಯಾಂಡಲ್ಸ್ನ ಬೇಸಾಗಿ ಇಟ್ಕೊಂಡು ಟ್ರೇಡ್ಸ್ನ ಮಾಡುವಂತಹ ಒಂದು ಪ್ಯಾಟರ್ನೇ ಪ್ರೈಸ್ ಆ್ಯಕ್ಷನ್ ಪ್ಯಾಟರ್ನ್ ಅಥವಾ ಪ್ರೈಸ್ ಆ್ಯಕ್ಷನ್ ಅನಾಲಿಸಿಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಮೇಜರ್ಲಿ ಏನು ಬರುತ್ತೆ ಅಂತ ನಾವು ನೋಡೋದಾದರೆ ಫಸ್ಟ್ ಬಂದು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್. ಇದರಲ್ಲಿ ನಿಮಗೆ ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್, ಡಬಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್, ಟ್ರಿಪಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್, ಈ 3 ಪ್ಯಾಟರ್ನ್ಸ್ ಬರುತ್ತೆ. ನಾನು ನಿಮಗೆ ನೆಕ್ಸ್ಟ್ ಹೇಳ್ಕೊಡ್ತೀನಿ ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಚಾರ್ಟ್ ಪ್ಯಾಟರ್ನ್ಸ್. ಚಾರ್ಟ್ ಪ್ಯಾಟರ್ನ್ಸ್ ನಾವು ಪ್ಯೂರ್ ಪ್ರೈಸ್ ಆ್ಯಕ್ಷನ್ ಪ್ಯಾಟರ್ನ್ಸ್ ಅಂತಲೂ ಕರಿತೀವಿ, ಇಲ್ಲಾಂದರೆ ಟ್ರೆಡಿಷನಲ್ ಟೆಕ್ನಿಕಲ್ ಅನಾಲಿಸಿಸ್ ಪ್ಯಾಟರ್ನ್ಸ್ ಅಂತಲೂ ಕರಿತೀವಿ. ಸೊ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದು ಟ್ರೆಂಡ್ ಲೈನ್ಸ್. ಟ್ರೆಂಡ್ ಲೈನ್ಸ್ ಅಂದರೆ ನಿಮಗೆ ರೈಸಿಂಗ್ ಟ್ರೆಂಡ್ ಲೈನ್, ಫಾಲಿಂಗ್ ಟ್ರೆಂಡ್ ಲೈನ್ ಅಂತ 2 ಟ್ರೆಂಡ್ ಲೈನ್ ಬರುತ್ತೆ, ಅದನ್ನು ಸಹ ನಾನು ನಿಮ್ಗೆ ತೋರಿಸ್ತೀನಿ. ನೆಕ್ಸ್ಟ್ ಬಂದು ಫೋರ್ತ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಅಂದರೆ ಸಪೋರ್ಟ್ ಹೇಗೆ ವರ್ಕ್ ಆಗುತ್ತೆ ಆ್ಯಂಡ್ ಸಪೋರ್ಟ್ಗೆ ನಾವು ಹಾರಿಜೆಂಟಲ್ ಲೈನ್ ಡ್ರಾ ಮಾಡಬೇಕಾ ಅಥವಾ ಚಾನಲ್ನ ಡ್ರಾ ಮಾಡಬೇಕಾ, ಮತ್ತು ರೆಸಿಸ್ಟೆನ್ಸ್ ಹೇಗೆ ವರ್ಕ್ ಆಗುತ್ತೆ. ಸೊ ರೆಸಿಸ್ಟೆನ್ಸ್ನ ಐಡೆಂಟಿಫೈ ಮಾಡುವಾಗ ಏನೆಲ್ಲ ಇನ್ಪುಟ್ಸ್ ನಾವು ಚೆಕ್ ಮಾಡ್ಕೋಬೇಕು ಅನ್ನೋದು ಫೋರ್ತ್ ಒನ್. ಈ 4 ಪ್ಯಾಟರ್ನ್ನ ಬೇಸಿಸ್ ಆಗಿ ಇಟ್ಕೊಂಡು ನಾವು ಸ್ಟಡಿ ಮಾಡಿ ಟ್ರೇಡ್ಸ್ನ ಎಕ್ಸಿಕ್ಯೂಟ್ ಮಾಡೋದೇ ಪ್ರೈಸ್ ಆ್ಯಕ್ಷನ್ ಅನಾಲಿಸಿಸ್ ಅಥವಾ ಪ್ರೈಸ್ ಆ್ಯಕ್ಷನ್ ಪ್ಯಾಟರ್ನ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ 1, 3, 4 ಅಂದರೆ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನು ಮತ್ತು ಟ್ರೆಂಡ್ ಲೈನ್ಸು ಮತ್ತು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು, ಈ 3ನ್ನ ಕ್ಲಬ್ ಮಾಡಿದಾಗ ನಮಗೆ 20% ವೇಟೇಜ್ ಕೊಡ್ತೇವೆ. ರಿಮೈನಿಂಗ್ 80% ವೇಟೇಜ್ ಗೋಸ್ ಟು ಚಾರ್ಟ್ ಪ್ಯಾಟರ್ನ್ಸ್. ಅಂದರೆ ಪ್ರೈಸ್ ಆ್ಯಕ್ಷನ್ ಪ್ಯಾಟರ್ನ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಪ್ಯಾಟರ್ನ್ ನಾವು ಕಲಿಯೋದು ಯಾವುದು ಅಂತಂದರೆ ಚಾರ್ಟ್ ಪ್ಯಾಟರ್ನ್ಸ್ ಅಂತ ಕರಿತೀವಿ. ಓಕೆನಾ, ಚಾರ್ಟ್ ಪ್ಯಾಟರ್ನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಇವತ್ತು ಇಂಟ್ರೊಡಕ್ಷನ್ ಸೆಷನ್ ಇದು. ಅಂದರೆ ಯಾವುದೆಲ್ಲ ಪ್ಯಾಟರ್ನ್ಸ್ ಬರುತ್ತೆ ಚಾರ್ಟ್ ಪ್ಯಾಟರ್ನ್ಸ್ ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ಡಾಗಿ ತಿಳ್ಕೊತೀವಿ. ಸೊ ಒನ್ಸ್ ನಾವು ಚಾರ್ಟ್ ಪ್ಯಾಟರ್ನ್ಸ್ನ ಕಂಪ್ಲೀಟಾಗಿ ಕಲ್ತ್ಕೊಂಡು ಆದಮೇಲೆ ನೆಕ್ಸ್ಟ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್, ಟ್ರೆಂಡ್ ಲೈನ್ಸ್ ಮತ್ತು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ಗೆ ಹೋಗೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ಚಾರ್ಟ್ ಪ್ಯಾಟರ್ನ್ಸ್. ಸೊ ಚಾರ್ಟ್ ಪ್ಯಾಟರ್ನ್ಸ್ ನಾವು ನೋಡೋದಾದರೆ ಫಸ್ಟ್ ಬಂದು ಡಬಲ್ ಟಾಪ್ ಅಂತ ಕರಿತೀವಿ. ಸೊ ಡಬಲ್ ಟಾಪ್ ನಿಮಗೆ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ತೋರಿಸ್ಕೊಡೋದಾದರೆ, ಲೆಟ್ಸ್ ಯಾವುದಾದ್ರು ಒಂದು ಸ್ಟಾಕ್ ನಮಗೆ ಈ ಥರ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಸೊ ಈ ಥರ ಒಂದು ಫಾರ್ಮೇಷನ್ ಹೋಗ್ತಾ ಇರುತ್ತೆ. ಅಟ್ ಒನ್ ಪರ್ಟಿಕ್ಯುಲರ್ ಸ್ಟೇಜಲ್ಲಿ ನಮಗೆ ಹೈ ಆ್ಯಂಡ್ ಈ ಥರ 2 ಹೈ ಈಕ್ವಲ್ ಆಗಿ ಕ್ರಿಯೇಟ್ ಆಗಿ ಒಂದು ನೆಕ್ಲೈನ್ ಫಾರ್ಮೇಷನ್ ಆಗಿ ಒಂದು ಸ್ಮಾಲ್ ರಿಟ್ರೇಸ್ಮೆಂಟ್ ಆಗಿ ಈ ಥರ ಫಾಲ್ ಆಗುತ್ತೆ. ಸೊ ಇದನ್ನ ನಾವು ಡಬಲ್ ಟಾಪ್ ಅಂತ ಕರಿತೀವಿ. ಅದೇ ರೀತಿ ನೆಕ್ಸ್ಟ್ ಚಾರ್ಟ್ ಪ್ಯಾಟರ್ನ್ ಬಂದು ಡಬಲ್ ಬಾಟಮ್ ಅಂತ ಕರಿತೀವಿ. ನಮಗಿದು 2 ಬಾಟಮ್ ಕ್ರಿಯೇಟ್ ಆಗುತ್ತೆ, ಈ ಥರ 2 ಬಾಟಮಲ್ಲಿ ಕ್ರಿಯೇಟ್ ಆಗಿ. ಸೊ ನಮಗೆ ಬಾಟಮ್ 1, ಬಾಟಮ್ 2 ಮತ್ತು ನೆಕ್ಲೈನ್ ಹತ್ರ ರಿಟ್ರೇಸ್ಮೆಂಟ್ ಮತ್ತು ಅಪ್ ಟ್ರೆಂಡ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದು ಟ್ರೆಂಡ್ ರಿವರ್ಸಲ್. ಅಂದರೆ ಡಬಲ್ ಟಾಪ್ ಬಂದು ಅಪ್ ಟ್ರೆಂಡ್ ಹೋಗ್ತಾ ಇದ್ರೆ ರಿವರ್ಸ್ ಆಗಿ ಡೌನ್ ಟ್ರೆಂಡ್ ಹೋಗುತ್ತೆ ಅಂತ ಹೇಳುತ್ತೆ. ಡಬಲ್ ಬಾಟಮ್ ಒಂದು ಟ್ರೆಂಡ್ ಡೌನ್ ಹೋಗ್ತಾ ಇದೆ, ರಿವರ್ಸ್ ಆಗಿ ಅಪ್ ಟ್ರೆಂಡ್ ಹೋಗುತ್ತೆ ಅಂತ ಹೇಳುತ್ತೆ. ಇಷ್ಟೇ ಡಿಫ್ರೆನ್ಸು. ಬಟ್ ನಾವು ಅಪ್ಕಮಿಂಗ್ ವಿಡಿಯೋಸಲ್ಲಿ ಡಿಟೇಲ್ಡ್ ಆಗಿ ಪ್ರತಿಯೊಂದು ಪ್ಯಾಟರ್ನ್ನ ಡೀಪ್ ಆಗಿ ಕ್ಲೀನ್ ಆಗಿ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ನಾವು ಯಾವ ಲೊಕೇಶನ್ನ ಮೇಂಟೈನ ಎಕ್ಸ್ಪೆಕ್ಟ್ ಮಾಡ್ತೀವಿ, ಎಲ್ಲಿ ನಾವು ರಿಟ್ರೇಸ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ, ಸ್ಟಾಪ್ ಲಾಸಲ್ಲಿ ಇಟ್ಕೋಬೇಕು, ಟಾರ್ಗೆಟ್ ಯಾವ ಥರ ಡಿಫೈನ್ ಮಾಡ್ತೀವಿ. ಸೊ ಪ್ರತಿಯೊಂದು ಡೀಪ್ ಆಗಿ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಬಂದು ಇಂಟ್ರಡಕ್ಷನ್. ಅಂದರೆ ಚಾರ್ಟ್ ಪ್ಯಾಟರ್ನ್ಸಲ್ಲಿ ಏನೆಲ್ಲ ಪ್ಯಾಟರ್ನ್ಸ್ನ ಸ್ಟಡಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈ ಒಂದು ಸೆಷನ್ನು. ನೆಕ್ಸ್ಟು 3ನೇ ಪ್ಯಾಟರ್ನ್ ಬಂದು ಟ್ರಿಪಲ್ ಟಾಪು. ಈಗ ಏನು ನಾವು ಡಬಲ್ ಟಾಪ್ನ ನೋಡಿದ್ವಿ ಅದೇ ರೀತಿ 3 ಟಾಪ್ಸ್ನ ಕನೆಕ್ಟ್ ಆಗುವಂಥ ಒಂದು ಪ್ಯಾಟರ್ನು. ಎಕ್ಸಾಂಪಲ್ ನಾವು ನೋಡೋದಾದರೆ ಈ ಥರ. ಸೊ ಇದನ್ನ ಬಂದು ಟ್ರಿಪಲ್ ಟಾಪ್ ಅಂತ ಕರಿತೀವಿ. ನಾವು ಈ ಥರ ಡೌನ್ ಟ್ರೆಂಡ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದೇ ರೀತಿ ನೆಕ್ಸ್ಟ್ ಬಂದು 3 ಬಾಟಮ್ನ ಕನೆಕ್ಟ್ ಮಾಡುತ್ತೆ, ಟ್ರಿಪಲ್ ಬಾಟಮ್ ಅಂತ ಕರಿತೀವಿ. ಅಗೇನ್ ಇದು ಒಂದು ಬಾಟಮ್ ರಿವರ್ಸಲ್, ಅಂದರೆ ಬಾಟಮಿಂದ ಟ್ರೆಂಡ್ ರಿವರ್ಸ್ ಆಗಿ ಅಪ್ ಟ್ರೆಂಡ್ ಹೋಗುತ್ತೆ ಅಂತ ಹೇಳುತ್ತೆ. ಅದೇ ರೀತಿ 5ನೇ ಪ್ಯಾಟರ್ನ್ ಬಂದು ಹೆಡ್ ಆ್ಯಂಡ್ ಶೋಲ್ಡರ್ಸು. ಹೆಡ್ ಆ್ಯಂಡ್ ಶೋಲ್ಡರ್ಸಲ್ಲಿ ನಮಗೆ 3 ಥರ ಹೆಡ್ ಆ್ಯಂಡ್ ಶೋಲ್ಡರ್ಸ್ ಬರುತ್ತೆ. ಅದನ್ನ ಡೀಟೇಲಾಗಿ ನಾನು ನಿಮಗೆ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಈ ಥರ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಓಕೆನಾ. ಸೊ ಇದು ಬಂದು ಹೆಡ್, ಇದು ಬಂದು ಹೆಡ್ ಅಂತ ಕರಿತೀವಿ. ಇದು ಬಂದು ಲೆಫ್ಟ್ ಶೋಲ್ಡರ್ ಅಂತ ಕರಿತೀವಿ ಆ್ಯಂಡ್ ಇದು ಬಂದು ರೈಟ್ ಶೋಲ್ಡರ್ ಅಂತ ಕರಿತೀವಿ. ಸೊ ಇದು ನಮಗೆ ಹೆಡ್ ಆ್ಯಂಡ್ ಶೋಲ್ಡರ್ ಫಾರ್ಮೇಷನ್ ಕ್ರಿಯೇಟ್ ಆಗುತ್ತೆ. ನೆಕ್ಲೈನ್ ಕ್ರಿಯೇಟ್ ಆಗಿ ನೆಕ್ಲೈನಿಂದ ನಾವು ಡೌನ್ ಟ್ರೆಂಡ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾವು ಡೀಟೇಲ್ಡಾಗಿ ಸ್ಟಡಿ ಮಾಡೋಣ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ. ನೆಕ್ಸ್ಟ್ 6ನೇ ಒಂದು ಪ್ಯಾಟರ್ನ್ ಬಂದು ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರು. ನಮಗೆ ಹೆಡ್ ಆ್ಯಂಡ್ ಶೋಲ್ಡರ್ ಬಂದು ಡೌನ್ ಟ್ರೆಂಡ್ನ ರೆಪ್ರೆಸೆಂಟ್ ಮಾಡುತ್ತೆ, ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಬಂದು ಅಪ್ ಟ್ರೆಂಡ್ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದು ನಾವು ಡೀಟೇಲ್ಡಾಗಿ ಇನ್ನೂ ಕ್ಲೀನಾಗಿ ಸ್ಟಡಿ ಮಾಡೋಣ. ಸೊ ನೆಕ್ಸ್ಟ್ 7th ಬಂದು ಫ್ಲಾಗ್ ಪ್ಯಾಟರ್ನ್. ಫ್ಲಾಗ್ ಪ್ಯಾಟರ್ನ್ ಬಂದು ಟ್ರೆಂಡ್ ಕಂಟಿನ್ಯೂಷನ್ ಪ್ಯಾಟರ್ನ್ ಅಂತ ಕರಿತೀವಿ. ಈಗ ಅಪ್ ಟ್ರೆಂಡ್ ಹೋಗ್ತಾ ಇದೆ ಅಂತಂದರೆ
ಇನ್ನೂ ಫರ್ದರ್ ಅಪ್ ಟ್ರೆಂಡ್ ಹೋಗುತ್ತೆ ಅಂತ ಹೇಳುತ್ತೆ. ಅದೇ ಇನ್ವರ್ಟೆಡ್ ಫ್ಲಾಗ್ ಪ್ಯಾಟರ್ನ್ ಅಂತ ಇನ್ನೊಂದು ಬರುತ್ತೆ, 8ನೇ ಪ್ಯಾಟರ್ನ್. ಸೊ ಇದು ಬಂದು ಡೌನ್ ಟ್ರೆಂಡ್ ಹೋಗ್ತಾ ಇದ್ರೆ ಇನ್ನೂ ಡೌನ್ ಹೋಗುತ್ತೆ ಅಂತ ಹೇಳುತ್ತೆ. ಈಗ ನಾವು 8 ಪ್ಯಾಟರ್ನ್ ಬಗ್ಗೆ ತಿಳ್ಕೊಂಡ್ವಿ. ಡಬಲ್ ಟಾಪ್ ಡಬಲ್ ಬಾಟಮ್, ಟ್ರಿಪಲ್ ಟಾಪ್ ಟ್ರಿಪಲ್ ಬಾಟಮ್, ಹೆಡ್ ಅಂಡ್ ಶೋಲ್ಡರ್ಸ್, ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ಸ್, ಫ್ಲಾಗ್ ಪ್ಯಾಟರ್ನ್, ಇನ್ವರ್ಟೆಡ್ ಫ್ಲಾಗ್ ಪ್ಯಾಟರ್ನ್. 9ನೇ ಪ್ಯಾಟರ್ನ್ ಬಂದು ಪೆನೆಂಟ್ ಪ್ಯಾಟರ್ನ್ ಅಂತ ಕರಿತೀವಿ. ನೆಕ್ಸ್ಟ್ 10ನೇ ಪ್ಯಾಟರ್ನ್ ಇನ್ವರ್ಟೆಡ್ ಪೆನೆಂಟ್ ಅಂತ ಕರಿತೀವಿ. 11ನೇ ಪ್ಯಾಟರ್ನ್ ಬಂದು ಕಪ್ ಅಂಡ್ ಹ್ಯಾಂಡಲ್ ಅಂತ ಕರಿತೀವಿ. 12ನೇದು ಬಂದು ಇನ್ವರ್ಟೆಡ್ ಕಪ್ ಅಂಡ್ ಹ್ಯಾಂಡಲ್ ಅಂತ. ನೆಕ್ಸ್ಟ್ ಟ್ರಯಾಂಗಲ್ ಪ್ಯಾಟರ್ನ್ಸ್. ಟ್ರಯಾಂಗಲ್ ನಿಮಗೆ 3 ಟ್ರಯಾಂಗಲ್ ಬರುತ್ತೆ, ಅಸೆಂಡಿಂಗ್, ಡಿಸೆಂಡಿಂಗ್, ಸೆಮೆಟ್ರಿಕಲ್ ಅಂತ. ಏನು ಈ ಅಸೆಂಡಿಂಗ್, ಡಿಸೆಂಡಿಂಗ್, ಸೆಮೆಟ್ರಿಕಲ್ ಈ ಥರ 3 ನಾವು ಪ್ಯಾಟರ್ನ್ನ ಟ್ರಯಾಂಗಲಲ್ಲಿ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ 14ನೇ ಪ್ಯಾಟರ್ನ್ ನೀವು ನೋಡೋದಾದರೆ ರೈಸಿಂಗ್ ವಿಚ್, 15 ಬಂದು ಫಾಲಿಂಗ್ ವಿಚ್, 14ನೇದು ಬಂದು ರೌಂಡಿಂಗ್ ಟಾಪ್ಸ್, 17ನೇದು ಬಂದು ರೌಂಡಿಂಗ್ ಬಾಟಮ್ಸ್, ದೆನ್ 18ನೇದು ಬಂದು ಟವರ್ ಟಾಪ್ಸ್ ಆ್ಯಂಡ್ 19ನೇದು ಬಂದು ಟವರ್ ಬಾಟಮ್ಸ್. ಸೊ ಇದಿಷ್ಟು ಪ್ಯಾಟರ್ನ್ ನೀವು ಏನು ನೋಡಿದ್ರಿ, 19 ಒಂದು ಟೆಕ್ನಿಕಲ್ ಅನಾಲಿಸಿಸ್ ಪ್ರೈಸ್ ಆ್ಯಕ್ಷನ್ ಪ್ಯಾಟರ್ನ್ಸು. ಇದನ್ನು ನಾನು ನಿಮಗೆ ಒಂದೊಂದೇ ಪ್ಯಾಟರ್ನು ಕ್ಲೀನಾಗಿ ಡೀಪಾಗಿ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಯಾವ ಥರ ನಾವು ಎಂಟ್ರಿನ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಪ್ರತಿಯೊಂದು ನಾವು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ ಸೀರೀಸಲ್ಲಿ 1 by 1 ತಿಳ್ಕೊತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ಕಂಪ್ಲೀಟ್ ಟೆಕ್ನಿಕಲ್ ಅನಾಲಿಸಿಸ್ ಕೋರ್ಸ್ ಬೇಸಿಕ್ಕಿಂದ ಹಿಡಿದು ಅಂದರೆ ಎಕ್ಸ್ಚೇಂಜಸ್ ಇಂಟ್ರಡಕ್ಷನಿಂದ ಹಿಡಿದು ಹೈಲಿ ಅಡ್ವಾನ್ಸ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ ತನಕ ಸ್ಟಡಿ ಮಾಡಬೇಕು ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಒಂದು ವೆಬ್ಸೈಟ್ ಲಿಂಕ್ ಇರುತ್ತೆ, ಅದ್ರ ಮುಖಾಂತರ ನೀವು ಡೈರೆಕ್ಟಾಗಿ ಜಾಯಿನ್ ಆಗ್ಬೋದು. ಸೊ ಫಸ್ಟ್ ನಾನು ನಿಮಗೆ ಕ್ವಿಕ್ಕಾಗಿ ಬ್ರೀಫ್ ಮಾಡ್ತೀನಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ನಮ್ಮ ಒಂದು ಸಬ್ಸ್ಕ್ರಿಪ್ಷನಲ್ಲಿ ಅಥವಾ ನಮ್ಮ ಒಂದು ಕೋರ್ಸಲ್ಲಿ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಥಿಂಗ್ ಬಂದು ಬೇಸಿಕ್ ಟು ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಕೋರ್ಸ್, ಅಂದರೆ ಬೇಸಿಕ್ಕಿಂದ ಹಿಡಿದು ಹೈಲಿ ಅಡ್ವಾನ್ಸ್ ಲೆವೆಲ್ ತನಕ ನಿಮಗೆ 25 ಅವರು, ಓಕೆನಾ, 25 hours ನಿಮಗೆ ಅಡ್ವಾನ್ಸ್ಡ್ ಲೆವೆಲ್ ಟೆಕ್ನಿಕಲ್ ಅನಾಲಿಸಿಸ್ ಕೋರ್ಸ್ ಇರುತ್ತೆ. ನೆಕ್ಸ್ಟ್ ಪ್ರೂವೆನ್ ಆ್ಯಂಡ್ ಪ್ರಾಫಿಟಬಲ್ ಸ್ಟ್ರಾಟಜೀಸ್. ಪ್ರೂವೆನ್ ಅಂತಂದರೆ ಸುಮಾರು ಸ್ಟ್ರಾಟಜೀಸು ನಮ್ಮ ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಸಂಸ್ಥೆ ಏನಿದೆ ಇದರಲ್ಲಿ ನಾನು ಕಂಡುಹಿಡಿದುವಂಥ ಸ್ಟ್ರಾಟಜೀಸ್ ಇದೆ. ಸ್ಮಾರ್ಟ್ ಮನಿ ಕ್ಯಾಂಡಲ್ ಆಗಿರ್ಬೋದು, ಹೈಲಿ ಮೊಮೆಂಟಮ್ ಸ್ಟ್ರಾಟಜಿ ಆಗಿರ್ಬೋದು, ಬಾಟಮ್ ಔಟ್ ಆಗಿರ್ಬೋದು. ಸೊ ಇದೆಲ್ಲ ತುಂಬ ಅಕ್ಯುರೇಟಾಗಿ ವರ್ಕ್ ಆಗುತ್ತೆ ಮಾರ್ಕೆಟಲ್ಲಿ. ಸೊ ಆ ಒಂದು ಸ್ಟ್ರಾಟಜೀಸ್ನ ಲೆವೆಲ್ 2ನಲ್ಲಿ ಸ್ಟಡಿ ಮಾಡ್ತೀರಾ. ಲೆವೆಲ್ 2 ಅಂದರೆ ಎರಡನೇ ಹಂತದಲ್ಲಿ ಪ್ರೂವೆನ್ ಮತ್ತು ಪ್ರಾಫಿಟಬಲ್ ಟ್ರೇಡಿಂಗ್ ಸ್ಟ್ರಾಟಜೀಸ್ ಅಂತ. ನೆಕ್ಸ್ಟ್ 3ನೇದು ಬಂದು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್. ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ ಅಂದರೆ ನೀವು ಕೆಲವರು ಕೇಳಿರ್ತೀರ, ಆರ್ಡರ್ ಬ್ಲಾಕ್ ಮತ್ತು ಬ್ರೇಕ್ ಆಫ್ ಸ್ಟ್ರಕ್ಚರ್, ಚೇಂಜ್ ಆಫ್ ಕ್ಯಾರೆಕ್ಟರ್, ಪುಲ್ ಬ್ಯಾಕ್, ಲಿಕ್ವಿಡಿಟಿ ಗ್ರ್ಯಾಪ್, ಸ್ಮಾರ್ಟ್ ಮನಿ ಟ್ರ್ಯಾಪ್, ಮಿಟಿಗೇಟೆಡ್, ಅನ್ಮಿಟಿಗೇಟೆಡ್, ಹೈಯರ್ ಹೈ, ಹೈಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಚೇಂಜ್ ಆಫ್ ಕ್ಯಾರೆಕ್ಟರ್ ಫ್ರಮ್ ಸಪ್ಲೈ ಟು ಡಿಮ್ಯಾಂಡ್, ಡಿಮ್ಯಾಂಡ್ ಟು ಸಪ್ಲೈ. ಸೊ ಇದೆಲ್ಲ ಕಾನ್ಸೆಪ್ಟ್ಸ್ನ ನಾವು ಹಂತವಾಗಿ ಹೈಲಿ ಅಡ್ವಾನ್ಸ್ಡ್ ಲೆವೆಲ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ನ ಸೊ ಡಿಟೇಲ್ಡ್ ಕಲಿತೀರಾ. ಸೊ ನೆಕ್ಸ್ಟ್ ಬಂದು ಲೈಫ್ ಟೈಮ್ ಫ್ರೀ ಸ್ಕ್ಯಾನರ್ಸ್ ಫಾರ್ ಸ್ಟ್ರಾಟಜೀಸ್. ಅಂದರೆ ನಾನು ಏನೆಲ್ಲ ಸ್ಟ್ರಾಟಜೀಸ್ನ ಹೇಳ್ಕೊಡ್ತೀನಿ ಆಲ್ಮೋಸ್ಟ್ ಎಲ್ಲ ಸ್ಟ್ರಾಟಜೀಸ್ಗೂ ನಾನು ನಿಮಗೆ ಲೈಫ್ ಟೈಮ್ ಫ್ರೀ ಸ್ಕ್ಯಾನರ್ಸ್ನ ಕೊಡ್ತೀನಿ. ನೋಡಿ, 3000+ ಸ್ಟಾಕ್ಸ್ ಇದೆ. ನೀವು ಇಂಡಿಕೇಟರ್ ಸ್ಟಡಿ ಮಾಡಿ, ಪ್ರೈಸ್ ಆ್ಯಕ್ಷನ್ ಸ್ಟಡಿ ಮಾಡಿ, ಸ್ಮಾರ್ಟ್ ಮನಿ ಸ್ಟಡಿ ಮಾಡಿ, ಕಾಂಬಿನೇಷನ್ ಆಫ್ ಪ್ರೈಸ್ ಆ್ಯಕ್ಷನ್ ಮತ್ತು ಇಂಡಿಕೇಟರ್ಸ್ನ ಕ್ಲಬ್ ಮಾಡಿ, ನೀವು ಏನೇ ಮಾಡಿದ್ರು ನಿಮಗೆ ಸ್ಕ್ಯಾನರ್ ಇಲ್ಲ ಅಂತಂದರೆ ಆ ಸ್ಟ್ರಾಟಜಿ ನೋ ಯೂಸ್. ಸೊ ಅದಕ್ಕೋಸ್ಕರ ಸ್ಕ್ಯಾನರ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೊರಗಡೆ ನೀವು ಜಸ್ಟ್ ಸ್ಕ್ಯಾನರ್ಸ್ನ ಹುಡುಕಿ ನಿಮ್ಮದೇ ಆದಂಥ ಒಂದು ಕಸ್ಟಮೈಸ್ಡ್ ಸ್ಕ್ಯಾನರ್ನ ನೀವು ಹೋಗಿ ಮಾರ್ಕೆಟಲ್ಲಿ ಚೆಕ್ ಮಾಡಿ 10,000 15,000 ಅಂತ ಚಾರ್ಜಸ್ ಮಾಡ್ತಾರೆ. ಸೊ ಅದನ್ನು ನಾನು ನಿಮಗೆ ಫ್ರೀಯಾಗಿ ಲೈಫ್ ಟೈಮ್ ಕೊಡ್ತೀನಿ. ಅದಷ್ಟು ಸ್ಕ್ಯಾನರ್ಸು ನಿಮಗೆ ಹತ್ರ ಒಂದು 15ರಿಂದ 20 ಸ್ಕ್ಯಾನರು ಫ್ರೀಯಾಗಿ ಲೈಫ್ ಟೈಮ್ ಯೂಸ್ ಮಾಡ್ಕೋಬೋದು. ಅದ್ರ ಜೊತೆಗೆ ನಿಮಗೆ ಅಡಿಷ್ನಲಿ ಟ್ರೈನಿಂಗು ಸಹ ಇರುತ್ತೆ. ನೀವೇ ಒಬ್ಬ ಕಂಪ್ಲೀಟ್ ಪ್ರೊಫೆಷ್ನಲ್ ಆಗಿ ಹೇಗೆ ಸ್ಕ್ಯಾನರ್ಸ್ನ ಬಿಲ್ಡ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದು ಕಂಪ್ಲೀಟ್ ಟೆಕ್ನಿಕಲ್ ಅನಾಲಿಸಿಸ್ ಬುಕ್ಕು. ಸೊ ನಾನು ಬರೆದಿರುವಂತಹ ಕಂಪ್ಲೀಟ್ 95 ಪೇಜಸ್ಸು ಏನು ಟೆಕ್ನಿಕಲ್ ಅನಾಲಿಸಿಸ್ ಕೋರ್ಸ್ ಇದೆ ಬೇಸಿಕ್ಕಿಂದ ಅಡ್ವಾನ್ಸ್ಡ್ ಲೆವೆಲ್ ತನಕ, ಆ ಬುಕ್ನ ಪ್ರೊವೈಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದು ಲೈವ್ ಸಪೋರ್ಟ್ ಆ್ಯಂಡ್ Q&A ಸೆಷನ್ಸ್. Q&A ಸೆಷನ್ಸ್ ಬಂದು ನಿಮಗೆ ವೀಕೆಂಡ್ಸಲ್ಲಿರುತ್ತೆ. ಆ್ಯಂಡ್ ಲೈವ್ ಸಪೋರ್ಟ್ ಸೆಷನ್ಸ್ ಅಂದರೆ ನಿಮಗೆ ಈ ಥ್ರೂ ಔಟ್ ಜರ್ನಿನಲ್ಲಿ ನಿಮಗೆ ಏನೇ ಕ್ವರೀಸ್ ಬರಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ ಆಗಿ ನಿಮ್ಮ ಕ್ವರೀಸ್ನ ನೀವು ಕೇಳ್ಬೋದು, ಅಥವಾ ವಾಟ್ಸಪ್ ಮುಖಾಂತರ ನೀವು ಕ್ವರೀಸ್ನ ಕೇಳ್ಬೋದು. ಆ್ಯಂಡ್ ನಿಮ್ಮೆಲ್ಲ ಕ್ವರೀಸ್ಗೆ ನಾವು 1 ವರ್ಷ ಕಾಲ ನಿಮಗೆ ಹೆಲ್ಪ್ ಮಾಡ್ತೀವಿ. ಸೊ ಇದೆಲ್ಲ ಬೆನಿಫಿಟ್ಸು ನಾವು ಚಾರ್ಜ್ ಮಾಡೋದು ಬಂದು 25,000 ರೂಪೀಸು. ಬಟ್ ಡಿಸ್ಕೌಂಟೆಡ್ ಪ್ರೈಸಲ್ಲಿ ನಿಮಗೆ ಇದಿಷ್ಟು ಬೆನಿಫಿಟ್ಸು ಜಸ್ಟ್ 12,500 ರೂಪೀಸು 50% ಡಿಸ್ಕೌಂಟಲ್ಲಿ ಸಿಗುತ್ತೆ. ಈಗ ನೆಕ್ಸ್ಟ್ ಬಂದು ಇದಕ್ಕೆ ಜಾಯಿನ್ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಡಾಗಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಜಾಯಿನ್ ಆಗೋದು ಹೇಗೆ ಅಂತ ನೀವು ನೋಡೋದಾದರೆ, ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್ ಇದೆ. ಸೊ ನಮ್ಮ ಚಾನಲಲ್ಲಿ ಹೋಗಿಬಿಟ್ಟು ಯಾವುದೇ ಒಂದು ವಿಡಿಯೋ, ಈಗ ನೀವೇನು ನೋಡ್ತಿದ್ರೆ ಇದೇ ವಿಡಿಯೋನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹೋಗಿ, ಅಥವಾ ಯಾವುದೇ ಒಂದು ವಿಡಿಯೋನಲ್ಲಿ ನೀವು ಓಪನ್ ಮಾಡಿಬಿಟ್ಟು ಡಿಸ್ಕ್ರಿಪ್ಷನ್ನ ಓಪನ್ ಮಾಡಿಬಿಟ್ಟು ಸೊ ಅಲ್ಲಿ ನಿಮಗೆ ಲಿಂಕ್ ಇರುತ್ತೆ www.tradewithsmartmoney.com ಅಂತ. ಸೊ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇದು ಬಂದು ನಿಮಗೆ
ಎಕ್ಸಾಕ್ಟ್ಲಿ ಏನೆಲ್ಲ ಇರುತ್ತೆ ಅಂತ ಇನ್ನೂ ಡಿಟೇಲ್ಡ್ ಆಗಿದೆ. ನೋಡಿ, ಒಬ್ಬ ಪ್ರೊಫೆಷ್ನಲ್ ಟ್ರೇಡರ್ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ಪ್ರೈಸು 12,500 ರುಪೀಸು. ಆ್ಯಂಡ್ ನಾನು ಯಾರು ಅಂದರೆ ಚಲಪತಿ ಯಾರು ಅನ್ನೋದ್ರ ಬಗ್ಗೆ ನಿಮಗೆ ಇಲ್ಲಿ ಇಂಟ್ರಡಕ್ಷನ್ ಸಿಗುತ್ತೆ. ನೆಕ್ಸ್ಟು ಮೆಂಟರ್ ಅಂದರೆ ನನ್ನ ಬಗ್ಗೆ ಒಂದು ಸ್ಮಾಲ್ ಬ್ರೀಫ್ ಇದೆ. ಆ್ಯಂಡ್ ಕ್ಲೈಂಟ್ಸ್ ಫೀಡ್ಬ್ಯಾಕ್ಸ್ನ ಸಹ ನೀವು ಚೆಕ್ ಮಾಡ್ಕೋಬೋದು. ಪ್ರತಿಯೊಂದು ಫೀಡ್ಬ್ಯಾಕು ಹಾನೆಸ್ಟಾಗಿ ಬಂದಿರೋದು. ಆ್ಯಂಡ್ ಇಲ್ಲಿ ಬಂದು 30 ಡೇಸ್ ಅಲ್ಲಿ ನಿಮಗೆ ಏನೆಲ್ಲ ಸಿಗುತ್ತೆ ಅಂದರೆ 30 ಡೇಸ್ ಜರ್ನಿನಲ್ಲಿ ನೀವು ನಮ್ಮ ಜೊತೆ ಜಾಯ್ನ್ ಆಗೋವಾಗ ಏನೆಲ್ಲ ಕಲಿತೀರಾ. ಲೆವೆಲ್ 1 ಬಂದು ಬೇಸಿಕ್ಕಿಂದ ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಕೋರ್ಸು. ಲೆವೆಲ್ 2 ಬಂದು ಪ್ರೂವನ್ ಆ್ಯಂಡ್ ಪ್ರಾಫಿಟಬಲ್ ಟ್ರೇಡಿಂಗ್ ಸ್ಟ್ರಾಟಜೀಸು. ಆ್ಯಂಡ್ ಲೆವೆಲ್ 3 ಬಂದು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸು. ಇದ್ರ ಜೊತೆಗೆ ನಾನು ನಿಮ್ಗೆ ಇನ್ನೂ 3 ಬೆನಿಫಿಟ್ ತೋರಿಸ್ದೆ. ಒಂದು ಬಂದು ಲೈವ್ ಸಪೋರ್ಟ್ ಆ್ಯಂಡ್ Q&A ಸೆಷನ್ ವೀಕೆಂಡ್ಸಲ್ಲಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದು ನಿಮಗೆ ಲೈಫ್ ಟೈಮ್ ಫ್ರೀ ಸ್ಕ್ಯಾನರ್ಸ್ ಸಿಗುತ್ತೆ. ಆ್ಯಂಡ್ ಥರ್ಡ್ ಬಂದು ನಿಮಗೆ ಎಂಟೈರ್ ಟೆಕ್ನಿಕಲ್ ಅನಾಲಿಸಿಸ್ ಬುಕ್ನ ಸಹ ಕೊಡ್ತೀವಿ. ಸೊ ನೀವು ಎನ್ರೋಲ್ ಆಗಬೇಕಂದ್ರೆ ಇಲ್ಲೇ ನಿಮಗೆ ಎನ್ರೋಲ್ ನವ್ ಅಂತ ಇರುತ್ತೆ. ಅಲ್ಲಿ ಟಾಪಲ್ಲೂ ಸಹ ಎನ್ರೋಲ್ ನವ್ ಅಂತ ಇರುತ್ತೆ. ಸೊ ಅದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪೇಮೆಂಟ್ ಗೇಟ್ವೇ ಕನೆಕ್ಟ್ ಆಗುತ್ತೆ. ಬಟ್ ಅದು ಕನೆಕ್ಟ್ ಆಗೋಕ್ಕಿಂತ ಬಿಫೋರ್ ನಾನು ಇನ್ನೂ ಸ್ವಲ್ಪ ಡೀಟೇಲ್ಡಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ಈ 30 ಡೇಸಲ್ಲಿ ನಿಮಗೆ ಡೇ ವೈಸ್ ಇದೆ ಇಲ್ಲಿ ಸಿಲೆಬಸ್ಸು. ಡೇ 1ಅಲ್ಲಿ ಏನು ಕಲಿತೀರಾ, ಇಂಟ್ರಡಕ್ಷನ್ ಟು ದ ಸ್ಟಾಕ್ ಮಾರ್ಕೆಟು. ಅಂದರೆ ಇಂಟ್ರಡಕ್ಷನಲ್ಲಿ ಏನು ಕಲಿತೀರಾ ಇಂಟ್ರಡಕ್ಷನ್ ಟು ಸ್ಟಾಕ್ ಮಾರ್ಕೆಟಲ್ಲಿ. ವೈ ಶುಡ್ ಸ್ಟಡಿ ಟೆಕ್ನಿಕಲ್ ಅನಾಲಿಸಿಸ್, ಯಾಕೆ ಕಲಿಬೇಕು ಟೆಕ್ನಿಕಲ್ ಅನಾಲಿಸಿಸ್ನ. ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಏನು, ಆ ಸ್ಟಾಕ್ ಎಕ್ಸ್ಚೇಂಜಸಲ್ಲಿ ಯಾವುದೆಲ್ಲ ಇದೆ ನಮ್ಮ ಇಂಡಿಯಾದಲ್ಲಿ. NSE ಮತ್ತು BSE ಬಗ್ಗೆ ಬ್ರೀಫಾಗಿ ಕಲಿತೀರಾ. ನೆಕ್ಸ್ಟ್ ಡೇ 2ನಲ್ಲಿ ಕ್ಲಿಯರಿಂಗ್ ಹೌಸಸ್ ಅಂದರೆ ಏನು, ಡೆಪಾಸಿಟರಿ ಸರ್ವಿಸಸ್ ಅಂದರೆ ಏನು, SEBI ಅದರ ರೆಸ್ಪಾನ್ಸಿಬಿಲಿಟೀಸು, ಗ್ಲೋಬಲ್ ಮಾರ್ಕೆಟ್ಸು, ಅದ್ರ ಇಂಪ್ಯಾಕ್ಟ್ ಆನ್ ಇಂಡಿಯನ್ ಮಾರ್ಕೆಟ್. ಸೊ ಎಲ್ಲ ಬೇಸಿಕ್ಕು. ಅಂದರೆ ಇದೆಲ್ಲ ಬಂದು ಹಿಸ್ಟ್ರಿ ಅಂತ ಕರಿಬೋದು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟು. ನೆಕ್ಸ್ಟ್ ಡೇ 3ನಲ್ಲಿ ಏನು ಕಲಿತೀರಾ, ಡೇ 4ಅಲ್ಲಿ ಏನು ಕಲಿತೀರಾ, ಡೇ 5ಅಲ್ಲಿ ಏನು ಕಲಿತೀರಾ. ಸೊ ಪ್ರತಿಯೊಂದು ನಿಮಗೆ 30 ದಿನದ ಸ್ಟೆಪ್ ಬೈ ಸ್ಟೆಪ್ ಪ್ಲಾನ್ ಇದೆ ಇಲ್ಲಿ. ಡೇ 23, ಡೇ 24, ಡೇ 25. ನೋಡಿ, ಡೇ 25 ನೀವೇನು ಕಲಿತೀರಾ, ಬಾಟಮ್ ಔಟ್ ಟ್ರೇಡಿಂಗ್ ಸ್ಟ್ರಾಟಜಿ ಮತ್ತು ಇಂಟ್ರಡಕ್ಷನ್ ಟು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸು. ಇದು ಡೇ 25 ಕಲಿತೀರಾ. ಡೇ 26ಅಲ್ಲಿ ನೀವೇನು ಕಲಿತೀರಾ, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಪಾರ್ಟ್ 2, ಪಾರ್ಟ್ 3. ಸೊ ಪಾರ್ಟ್ 2ನಲ್ಲಿ ಏನು ಕಲಿತೀರಾ ಅದು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಮಾರ್ಕೆಟ್ ಸ್ಟ್ರಕ್ಚರ್ ಅಂದರೆ ಏನು, ಆರ್ಡರ್ ಬ್ಲಾಕ್ಸ್ ಮತ್ತು ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಅಂದರೆ ಏನು, ಇಂಬ್ಯಾಲೆನ್ಸ್ ಅಥವಾ ಫೇರ್ ವ್ಯಾಲ್ಯೂ ಗ್ಯಾಪ್ಸ್ ಅಂದರೆ ಏನು, ಆರ್ಡರ್ ಫ್ಲೋ ಅಂದರೆ ಏನು, ಪುಲ್ ಬ್ಯಾಕ್ ಟ್ರೇಡಿಂಗ್ ಸ್ಟ್ರಾಟಜಿ, ಇಂಡ್ಯೂಸ್ಮೆಂಟ್ ಟ್ರೇಡಿಂಗ್ ಸ್ಟ್ರಾಟಜಿ, ಸ್ಮಾರ್ಟ್ ಮನಿ ಟ್ರ್ಯಾಪ್ ಅಂದರೆ ಏನು. ಸೊ ಇದಿಷ್ಟು ಕಲಿತಾರೆ. ಡೇ 27ನಲ್ಲಿ ಅಡ್ವಾನ್ಸ್ಡ್ ಇಂಡ್ಯೂಸ್ಮೆಂಟ್ ಟ್ರೇಡಿಂಗ್ ಸ್ಟ್ರಾಟಜಿ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ದ BOS ಬ್ರೇಕಪ್ ಸ್ಟ್ರಕ್ಚರ್ ಅಂತ ಕರಿತೀವಿ, ಚೇಂಜ್ ಆಫ್ ಕ್ಯಾರೆಕ್ಟರ್ಸ್ ಚಾಕ್ ಅಂತ ಕರಿತೀವಿ. ಸೊ ಅದನ್ನು ಹೇಗೆ ನಾವು ಕಲಿಯೋದು, ಐಡೆಂಟಿಫೈಯಿಂಗ್ ದ ಪ್ರಾಪರ್ ಹೈಯರ್ ಹೈ, ಹೈಯರ್ ಲೋ, ಲೋಯರ್ ಹೈ, ಲೋಯರ್ ಲೋ. ಈ ಒಂದು ಹೈಯರ್ ಹೈ, ಹೈಯರ್ ಲೋ, ಲೋಯರ್ ಹೈ, ಲೋಯರ್ ಲೋ ಏನಿದೆ ಇದು ಬಂದು 95% ಆಫ್ ದ ಟ್ರೇಡರ್ಸ್ ಮಿಸ್ಟೇಕ್ ಮಾಡ್ತಾರೆ. ಒಂದು ಪಿನ್ ಪಾಯಿಂಟ್ ಹೈಯರ್ ಹೈನ ಮಾರ್ಕ್ ಮಾಡೋದು 95% ಮಾರ್ಕ್ ಮಾಡ್ಕೊಳ್ಳಿ. 95% ಆಫ್ ದ ಪೀಪಲ್ಲು ಮಿಸ್ಟೇಕ್ ಮಾಡ್ತಾರೆ. ಸೊ ಅದನ್ನು ನಾನು ನಿಮಗೆ ಇಲ್ಲಿ ಕ್ಲೀನಾಗಿ ತುಂಬ ಅಡ್ವಾನ್ಸ್ಡಾಗಿ ಹೇಳ್ಕೊಡ್ತೀನಿ ಡೇ 27ನಲ್ಲಿ. ಡೇ 28 ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ ಪಾರ್ಟ್ 4 ಇದೆ. ಡೇ 29 ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಫೈನಲ್ ವರ್ಷನ್. ಅಂದರೆ ನಾವು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸಲ್ಲಿ ರಿಯಲ್ ಟ್ರೇಡ್ಸ್ನ ಹೇಗೆ ತಗೊಳ್ಳೋದು ಯೂಸಿಂಗ್ ಆರ್ಡರ್ ಬ್ಲಾಕ್ಸ್ ಅಂತ ಡೇ 29ನಲ್ಲಿ ನೀವು ಕಲಿತೀರಾ. ಆ್ಯಂಡ್ ಡೇ 30 ಬಂದು Q&A ಇರುತ್ತೆ. ಆ್ಯಂಡ್ ಇದು ಕಂಟಿನ್ಯೂಷನ್ ಆಗ್ತಾ ಇರುತ್ತೆ. ಸೊ ಡೇ 30 ಏನಿದೆ ಇದು ಬೇಸಿಕಲಿ ನೀವು ಎವ್ರಿ ವೀಕ್ ಅಟೆಂಡ್ ಆಗ್ತಿರಲ್ವ Q&A ಲೈವಲ್ಲಿ ನನ್ನ ಜೊತೆಗೆ ಝೂಮಲ್ಲಿ ಕನೆಕ್ಟ್ ಆಗ್ತೀರಾ. ಸೊ ಅಲ್ಲಿ ನಿಮಗೆ ಎಂಟೈರ್ ಕೋರ್ಸ್ನ ಕಲಿತಾ ಇರ್ತೀರ. ಅದು ಏನೇ ಕೋರ್ಸ್ ಇದ್ರೂ ನೀವು ನನ್ನ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕಂಪ್ಲೀಟ್ ಕೋರ್ಸ್ ಬಂದು ರೆಕಾರ್ಡೆಡ್ ವರ್ಷನ್ ಆಗಿರುತ್ತೆ. ಆ್ಯಂಡ್ ಇದು ನಿಮಗೆ ಆಕ್ಸೆಸ್ ಕೊಡ್ತೀನಿ ನಾನು. ಓಕೆನಾ, ಒನ್ಸ್ ನೀವು ಪೇಮೆಂಟ್ ಮಾಡಿದ ತಕ್ಷಣ ನಿಮಗೆ ಆಕ್ಸೆಸ್ ಸಿಗುತ್ತೆ. ಕನ್ಫರ್ಮೇಷನ್ ಇಮೇಲು ಸಹ ಬರುತ್ತೆ. ಆ್ಯಂಡ್ ನಿಮಗೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಆಕ್ಸೆಸ್ ಸಿಗುತ್ತೆ. ಆ್ಯಂಡ್ ಎಲ್ಲ ಸ್ಕಿನ್ನರ್ಸ್ ಲಿಂಕ್ನೂ ಸಹ ಪ್ರೊವೈಡ್ ಮಾಡ್ತೀನಿ. ಆ್ಯಂಡ್ ಟೆಕ್ಸ್ಟ್ ಬುಕ್ನೂ ಸಹ ಪ್ರೊವೈಡ್ ಮಾಡ್ತೀನಿ. ಆ್ಯಂಡ್ ಪ್ರತಿಯೊಂದು ವೀಕೆಂಡು ನಿಮಗೆ ಲೈವ್ Q&A ಸೆಷನ್ ಜಾಯ್ನಿಂಗ್ ಲಿಂಕು ಸಹ ಸಿಗುತ್ತೆ ನಿಮಗೆ ಥ್ರೂ ವಾಟ್ಸಪ್. ಸೊ ಈಗ ಇಲ್ಲಿ ಎನ್ರೋಲ್ ನವ್ ಅಂತ ಇದೆಯಲ್ವಾ, ಈ ಎನ್ರೋಲ್ ನವ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಪೇಮೆಂಟ್ ಗೇಟ್ವೇ ಓಪನ್ ಆಗುತ್ತೆ. ಇಲ್ಲಿ ನೋಡಿ 12,500 ಫಿಕ್ಸ್ ಆಗಿರುತ್ತೆ. ಸೊ ನೀವೇನು ಎಡಿಟ್ ಮಾಡೋ ಅವಶ್ಯಕತೆ ಇರಲ್ಲ. ನಿಮ್ಮ ನೇಮು ಆ್ಯಂಡ್ ಫೋನ್ ನಂಬರ್ ಆ್ಯಂಡ್ ಇಮೇಲ್ ID ಈ ಮೂರನ್ನ ನೀವು ಟೈಪ್ ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ಲಿ ಪೇಮೆಂಟ್ ಅನ್ನೋದು ಪ್ರೊಸೀಡ್ ಮಾಡ್ಕೋಬೋದು. ಲೆಟ್ಸೆ ನನ್ನ ನೇಮ್ನ ಟೈಪ್ ಮಾಡಿದ್ದೀನಿ, ನನ್ನ ಫೋನ್ ನಂಬರ್ನ ಟೈಪ್ ಮಾಡಿದ್ದೀನಿ ಆ್ಯಂಡ್ ಇಮೇಲ್ ID ಸಹ ಟೈಪ್ ಮಾಡ್ತಾ ಇದ್ದೀನಿ. ಈಗ ನಾನು ನನ್ನ ನೇಮ್, ಫೋನ್ ನಂಬರ್, ಇಮೇಲ್ ID ಈ 3 ಕಾಲಮ್ನ ಫಿಲ್ ಮಾಡಿದ್ದೀನಿ. ಪೇ ಸೆಕ್ಯೂರ್ಡ್ಲಿ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಸೊ ಇಲ್ಲಿ ಎಲ್ಲ ಒಂದು ಪೇಮೆಂಟ್ ಆಪ್ಷನ್ಸು ಇರುತ್ತೆ. UPI, ಕಾರ್ಡ್, ವ್ಯಾಲೆಟ್ಸ್, ನೆಟ್ ಬ್ಯಾಂಕಿಂಗ್ ಪ್ರತಿಯೊಂದು ಆಪ್ಷನು ಇರುತ್ತೆ. ನಿಮ್ಮ ಕನ್ವೀನಿಯಂಟ್ ಪೇಮೆಂಟ್ನ ಚೂಸ್ ಮಾಡ್ಕೊಂಡು ನೀವು ನಮ್ಮ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಸೊ ಇದಿಷ್ಟು ಬೆನಿಫಿಟ್ಸ್ ನಿಮಗೆ 30 ದಿನ ರೋಡ್ ಮ್ಯಾಪ್ ಅಂತ ನಾನು ಏನು ಹೇಳಿದ್ದೀನಿ. ಒಬ್ಬ ಏನೂ ಗೊತ್ತಿಲ್ಲ ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಥವಾ ಏನೋ ಒಂದು ಚೂರು ಗೊತ್ತು, ಸೊ ಯಾರೇ ಆಗಿರ್ಬೋದು, ಸೊ ಬೇಸಿಕ್ ಲರ್ನರ್ ಆಗಿರ್ಬೋದು, ಮಿಡ್ ಲೆವೆಲ್ ಲರ್ನರ್ ಆಗಿರ್ಬೋದು, ಈವನ್ ಅಡ್ವಾನ್ಸ್ಡ್ ಲರ್ನರ್ ಆದರೂ ಆಗಿರ್ಬೋದು. ಸೊ ನೀವು ಯಾವುದೇ ಒಂದು ಸ್ಟೇಜಲ್ಲಿದ್ದರೂ ಸಹ ಈ 30 ದಿನ ರೋಡ್ ಮ್ಯಾಪ್ ಏನಿದೆ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಬಂದು ಲೈಫಲ್ಲಿ ಒಂದು ಸರಿ ತಾನೇ ಎಫರ್ಟ್ ಹಾಕಿ ಕಲಿತೀರಾ. ಸೊ ಆ ಒಂದು ಸರಿ ಎಫರ್ಟ್ ಇಲ್ಲಿ ಹಾಕಿ
ಆ್ಯಂಡ್ ಲೈಫ್ ಟೈಮ್ ನೀವು ಒಂದು ಹೈಲಿ ಕ್ವಾಲಿಫೈಡ್ ನಾಲೆಜ್ನ ಪಡಿತೀರಾ. ಸೊ ಅದು ನಿಮಗೆ ಕಾನ್ಫಿಡೆನ್ಸ್ನ ಕೊಡುತ್ತೆ. ಸ್ಟಾಕ್ಸ್ನ ಅನಾಲಿಸಿಸ್ ಮಾಡೋವಾಗ, ಸ್ಕ್ಯಾನರ್ಸ್ನ ಎಕ್ಸಿಕ್ಯೂಟ್ ಮಾಡೋವಾಗ, ಟ್ರೇಡ್ಸ್ನ ಎಕ್ಸಿಕ್ಯೂಟ್ ಮಾಡೋವಾಗ ತುಂಬ ಕಾನ್ಫಿಡೆಂಟಿಂದ ಇರ್ತೀರ. ಸೊ ಮೇನ್ ಟೆಕ್ನಿಕಲ್ ಅನಾಲಿಸಿಸ್ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಕಾನ್ಫಿಡೆನ್ಸ್ ಇರಲ್ಲ. ಬೈ ಮಾಡಿದ್ಮೇಲೆ ಏನಾಗುತ್ತೋ ಏನೋ ಅನ್ನೋ ಭಯದಿಂದ ನಾವು ಸುಮಾರು ಸಲ ಮಾರ್ಕೆಟಲ್ಲಿ ಸ್ಟಕ್ ಆಗಿರ್ತೀವಿ. ಸೊ ಇದು ಪ್ರತಿಯೊಂದಕ್ಕೂ ನಿಮಗೆ ಒಂದು ಸೊಲ್ಯೂಷನ್ ಅಂತ ಸಿಗುತ್ತೆ. ಆ್ಯಂಡ್ ಏನೂ ಗೊತ್ತಿಲ್ಲ ಅನ್ನೋರು ಸಹ ಈ ಒಂದು ಎಂಟೈರ್ ಕೋರ್ಸ್ನ ಕಂಪ್ಲೀಟ್ ಮಾಡೋಷ್ಟರಲ್ಲಿ ನೀವು ಒಬ್ಬ ಪ್ರೊಫೆಷನಲ್ ಆಗಿರ್ತೀರ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಆ್ಯಂಡ್ ಹೇಗೆ ಜಾಯ್ನ್ ಆಗೋದು ಅಂತ ಸಹ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಸೆಷನಲ್ಲಿ ಲಿಂಕ್ ಇರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ವೆಬ್ಸೈಟ್ಗೆ ಲಾಂಚ್ ಆಗುತ್ತೆ. ವೆಬ್ಸೈಟಲ್ಲಿ ನಿಮಗೆ ಎನ್ರೋಲ್ ನೌ ಅಂತ ಇರುತ್ತೆ. ಸೊ ಎನ್ರೋಲ್ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಪೇಮೆಂಟ್ ಗೇಟ್ವೇ ಕನೆಕ್ಟ್ ಆಗುತ್ತೆ. ಅಲ್ಲಿಂದ ನೀವು ಪೇಮೆಂಟ್ನ ಮಾಡಿ ನೀವು ನಮ್ಮ ಕೋರ್ಸ್ಗೆ ಅಥವಾ ನಮ್ಮ ಒಂದು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಫ್ಯಾಮಿಲಿಗೆ ಜಾಯ್ನ್ ಆಗ್ಬೋದು. ಇದಿಷ್ಟು ಇವತ್ತಿನ ಸೆಷನ್. ಇದೇ ರೀತಿ ನಾವು ಮತ್ತೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಹೈಲಿ ಕ್ವಾಲಿಫೈಡ್ ಪ್ರೈಸ್ ಆ್ಯಕ್ಷನ್ ಅನಾಲಿಸಿಸ್ ಪ್ಯಾಟರ್ನ್ಸ್ ಏನಿದೆ, ಪ್ಯೂರ್ ಚಾರ್ಟ್ ಪ್ಯಾಟರ್ನ್ಸ್ ಅಥವಾ ಪ್ಯೂರ್ ಪ್ರೈಸ್ ಆ್ಯಕ್ಷನ್ ಪ್ಯಾಟರ್ನ್ಸ್ ಅಂತ ಏನು ಕರಿತೀವಿ, ಸೊ ಆ ಒಂದು ಪ್ಯಾಟರ್ನ್ಸ್ನ ಒನ್ ಬೈ ಒನ್ ನೆಕ್ಸ್ಟ್ ಹಂತವಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು ಸೊ ಮಚ್. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್.